ಅಕ್ಷಯ ತೃತೀಯ ದಿನ ಬಂಗಾರ ಖರೀದಿಸಲು ಆಗದೇ ಇರುವವರು ಏನು ಮಾಡಬೇಕು? ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿಯನ್ನು ಅಕ್ಷಯ ತೃತೀಯವಾಗಿ ಆಚರಿಸುತ್ತಾರೆ. ಈ ವರ್ಷ ಮೇ 10ರಂದು ಅಕ್ಷಯ ತೃತೀಯ ಬಂದಿದೆ. ಈ ದಿನ ತುಂಬ ಶುಭದಾಯಕವೆಂದು ಯಾವ ಕೆಲಸ ಮಾಡಿದರೂ ಸಕ್ಸಸ್ ನಿಮ್ಮ ಸ್ವಂತವಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ. ತಮ್ಮ ಸಿರಿ ಸಂಪತ್ತುಗಳನ್ನು ಹೆಚ್ಚು ಮಾಡಿಕೊಳ್ಳಲು ಬಂಗಾರ, ಬೆಳ್ಳಿ ಮತ್ತು ಇತರೆ ವಸ್ತುಗಳನ್ನು ಖರೀದಿಸುತ್ತಾರೆ. ಈ ದಿನ ಮಾಡುವ ಯಾವುದೇ ಕೆಲಸಗಳು ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತದೆ ಎಂದು ವಿಷ್ಣು ನಾರದ ಮಹಾಮುನಿಯ ಬಳಿ ಹೇಳಿದ್ದಾರೆ. ಹಾಗಾಗಿ ಅಕ್ಷಯ ತೃತೀಯದ ದಿನ ಸಿರಿ ಸಂಪತ್ತುಗಳಿಗೆ ಯಾವುದೇ ಕೊರತೆ ಇರುವುದಿಲ್ಲವೆಂದು ಹೇಳುವರು. ಮುಖ್ಯವಾಗಿ ಲಕ್ಷ್ಮೀದೇವಿಗೆ ಇಷ್ಟವಿಲ್ಲದೇ ಇರುವ ಕೆಲಸಗಳಿಗೆ ದೂರವಾಗಿ ಇರುವುದು ಒಳ್ಳೆಯದು. ಏನಾದರೂ ಇಷ್ಟವಾಗದೇ ಇರುವ ಕೆಲಸಗಳು ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ಬರುತ್ತದೆ. ಹಾಗಾಗಿ ಅಕ್ಷಯ ತೃತೀಯ ದಿನ ಯಾವೆಲ್ಲ ಕೆಲಸಗಳಿಂದ ದೂರ ಇರಬೇಕು ಎಂದು ತಿಳಿಯೋಣ. ಮೊದಲನೆಯದಾಗಿ ಇಂತಹ ವಸ್ತುಗಳನ್ನು ಖರೀದಿಸಬಾರದು. ಅಕ್ಷಯ ತೃತೀಯ ದಿನ ಬಂಗಾರ ಇಲ್ಲವೇ ಬೆಳ್ಳಿಯನ್ನು ಖರೀದಿಸುವಂತಹ ಸಂಪ್ರದಾಯ ಇರುತ್ತದೆ. ಆದರೆ ಈ ಪವಿತ್ರವಾದ ದಿನ ಕೆಲವು ವಸ್ತುಗಳನ್ನು ಖರೀದಿಸುವುದರಲ್ಲಿ ಜಾಗ್ರತೆ ವಹಿಸಬೇಕು. ತಿಳಿದು ತಿಳಿಯದೆ ಮಾಡುವ ಕೆಲವು ಕೆಲಸಗಳಿಂದ ಬಡತನದ ಪಾಲಾಗಬೇಕಾಗುತ್ತದೆ. ಆ ದಿನ ಪ್ಲಾಸ್ಟಿಕ್, ಅಲ್ಯೂಮಿನಿಯಂ ಇಲ್ಲವೇ ಸ್ಟೀಲ್ ಪಾತ್ರೆಗಳು ಇಲ್ಲ ವಸ್ತುಗಳನ್ನು ಖರೀದಿಸುವುದು ಅಷ್ಟು ಒಳ್ಳೆಯದಲ್ಲ. ಏಕೆಂದರೆ ಈ ವಸ್ತುಗಳನ್ನು ರಾಹು ಪ್ರಭಾವ ಪಡಿಸುತ್ತದೆ ಎಂದು ನಂಬಿಕೆ ಇದೆ. ಇವುಗಳನ್ನು ಖರೀದಿಸುವುದರಿಂದ ಬಡತನ ಮನೆಗೆ ಬರುತ್ತದೆ. ಹಾಗಾಗಿ ಈ ದಿನ ಇವುಗಳನ್ನು ಖರೀದಿಸದೆ ಜಾಗ್ರತೆಯಾಗಿ ಇರಬೇಕು. ಎರಡನೆಯದಾಗಿ ಹಣವನ್ನು ಸಾಲವಾಗಿ ಯಾರಿಗೂ ಕೊಡಬಾರದು. ಸಂಪ್ರದಾಯ ಆಚಾರಗಳ ಪ್ರಕಾರ ಅಕ್ಷಯ ತೃತೀಯ ದಿನ ಯಾರಿಗಾದರೂ ಹಣ ಸಾಲವಾಗಿ ಕೊಡುವುದು ಅಥವಾ ಹಣವನ್ನು ಕೊಡುವುದು ಅಶುಭವೆಂದು ಭಾವಿಸುತ್ತಾರೆ. ಈ ರೀತಿ ಮಾಡುವುದರಿಂದ ಮನೆಯಲ್ಲಿನ ಸಿರಿ ಸಂಪತ್ತುಗಳು ಇನ್ನೊಬ್ಬರ ಬಳಿ ಸೇರುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಬಂಗಾರವನ್ನು, ಹಣವನ್ನು ಜಾಗೃತಿಯಾಗಿ ನೋಡಿಕೊಳ್ಳಬೇಕು. ಅಕ್ಷಯ ತೃತೀಯ ದಿನ ಬಂಗಾರ ಇಲ್ಲವೇ ಬಂಗಾರದ ಆಭರಣಗಳನ್ನು ಕಳೆದುಕೊಳ್ಳುವುದು ಕೆಟ್ಟ ಶಕುನವಾಗಿ ಪರಿಗಣಿಸಲಾಗುತ್ತದೆ. ಇದು ಹಣದ ನಷ್ಟವನ್ನು ಸೂಚಿಸುತ್ತದೆ. ಹಿಂದೂ ಧರ್ಮದ ವಿಶ್ವಾಸದ ಪ್ರಕಾರ ಅಕ್ಷಯ ತೃತೀಯ ದಿನ ಎಂತಹ ಆರ್ಥಿಕ ನಷ್ಟ ಆದರೂ ಅದು ಶುಭಪ್ರದವಾಗಿ ಪರಿಗಣಿಸಲಾಗುತ್ತದೆ. ಅಂತಹ ಘಟನೆಗಳು ಜರಗದ ಹಾಗೆ ಜಾಗ್ರತೆ ವಹಿಸಬೇಕು. ಸಾಯಂಕಾಲ ಸಮಯ ಪೊರಕೆಯಿಂದ ಶುಭ್ರ ಮಾಡಬಾರದು. ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಲಕ್ಷ್ಮೀದೇವಿ ಪೊರಕೆಯಲ್ಲಿ ನಿವಾಸಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ಸಾಯಂಕಾಲ ಸಮಯದಲ್ಲಿ ಮನೆಯನ್ನು ಗುಡಿಸುವುದು ಅಶುಭ. ಈ ರೀತಿ ಮಾಡುವುದರಿಂದ ಲಕ್ಷ್ಮೀದೇವಿ ಕೋಪಿಸಿಕೊಂಡು ಮನೆ ಬಿಟ್ಟು ಹೋಗಬಹುದು. ಹಾಗೇನೆ ಸಾಯಂಕಾಲ ಸಮಯದಲ್ಲಿ ಮನೆಯ ಬಾಗಿಲಲ್ಲಿ ಕುಳಿತುಕೊಳ್ಳಬಾರದು. ಅಂತಹ ಪರಿಸ್ಥಿತಿಯಲ್ಲಿ ಅಕ್ಷಯ ತೃತೀಯ ದಿನ ಬೆಳಿಗ್ಗೆ ಮನೆಯನ್ನು ಶುಚಿಗೊಳಿಸಬೇಕು. ಮನೆಯಲ್ಲಿ ಕಸವನ್ನು ಇಡಬಾರದು. ಅಕ್ಷಯ ತೃತೀಯ ದಿನ ಮನೆಯನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಅದರಲ್ಲೂ ದೇವರ ಮನೆ, ಹಣವನ್ನು ಇಡುವಂತಹ ಜಾಗವನ್ನು ಶುಭ್ರವಾಗಿ ಇಟ್ಟುಕೊಳ್ಳಬೇಕು. ಲಕ್ಷ್ಮೀದೇವಿ ಅಪರಿಶುಭ್ರವಾಗಿರುವಂತಹ ಸ್ಥಳವನ್ನು ಇಷ್ಟಪಡುವುದಿಲ್ಲ. ಸಂಪತ್ತಿಗೆ ದೇವತೆಯಾಗಿರುವ ಲಕ್ಷ್ಮೀದೇವಿ ಯಾವಾಗಲೇ ಆಗಲಿ ಧೂಳು, ಕಸ ಇರುವ ಮನೆಗೆ, ಶುಚಿಯಾಗಿ ಇಲ್ಲದೆ ಇರುವ ಮನೆಗೆ ಪ್ರವೇಶಿಸುವುದಿಲ್ಲ. ಹಾಗಾಗಿ ಈ ದಿನ ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.